ನಮಸ್ಕಾರ ವೀಕ್ಷಕರೇ. ಎಲ್ರಿಗೂ ಶುಭ ಮುಂಜಾನೆ. ಇವತ್ತಿನ ದಿನ ಹೀಟ್ ವೇವ್ಸ್ ಅಥವಾ ಬಿಸಿಗಾಳಿ ಕುರಿತಾಗಿ ನಾವು ಚರ್ಚೆ ಮಾಡೋಣವಾ? ಯಾಕಂತಂದರೆ ಇನ್ನೇನು ನಾವು ಕೆಲವು ದಿನದಲ್ಲಿ ಮಾರ್ಚನ್ನು ಎಂಟ್ರಿ ಆಗ್ತಾ ಇದ್ದೀವಿ. ಬಿಸಿಗಾಳಿ ಬರುವ ಒಂದು ಸಾಧ್ಯತೆಗಳು ಈ ವರ್ಷವೂ ಕೂಡ ಹೆಚ್ಚಾಗಿದ್ದು, ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು, ಏನದು ಬಿಸಿಗಾಳಿ ಅಂತ ಹೇಳಿದರೆ ಯಾರಿಗೆಲ್ಲ ತೊಂದರೆ ಆಗುತ್ತೆ, ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ಪಾಲಿಸಿ ಮೇಕರ್ಸ್ ಏನು ಮಾಡಬೇಕಾಗತ್ತೆ, ಇಂಪ್ಲಿಮೆಂಟೇಷನ್ ಆಫೀಸರ್ಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾವುದೆಲ್ಲ ಕ್ರಮ ಕೈಗೊಳ್ಳಬೇಕಾಗತ್ತೆ, ಯಾವ ರೀತಿ ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ನಾವು ಕೂಲಂಕುಷವಾಗಿ ನೋಡೋಣ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಹೀಟ್ ವೇವ್ಸ್ ಅಥವಾ ಬಿಸಿ ಗಾಳಿ ಅಂತ ಹೇಳಿದರೆ ಇಲ್ಲೇನಾಗ್ತದೆ ಅಂದರೆ, ಒಂದು ಪೀರಿಯಡು ಎಕ್ಸೆಸ್ ಒಂದು ಕೆಲವು ಸಮಯ ಅಂದರೆ ಒಂದು ತಿಂಗಳಿರ್ಬೋದು ಅಥವಾ ಒಂದು 15 ದಿನ ಇರ್ಬೋದು, ಎಕ್ಸೆಸ್ ಹೀಟ್ ಆಗುತ್ತೆ. ಅಂದರೆ ತುಂಬ ಅತಿಯಾದ ಒಂದು ಬಿಸಿ ಗಾಳಿ ಬಂದ್ಬಿಟ್ಟು ಆ ಗಾಳಿಯಲ್ಲಿ ಆರ್ದ್ರತೆ ತುಂಬ ಕಡಿಮೆ ಇರುತ್ತೆ. ಅದು ಹಗಲಿನ ಹೊತ್ತಾದರೂ ಇರ್ಬೋದು, ರಾತ್ರಿ ಹೊತ್ತಾದರೂ ಇರ್ಬೋದು. ಹಗಲಿನ ಹೊತ್ತು ಎಸ್ಪೆಷಲಿ 12ರಿಂದ ಬೆಳಗಿನ 12ರಿಂದ 4 ಗಂಟೆವರೆಗೂ ತುಂಬ ಹೆಚ್ಚಿನ ಒಂದು ಟೆಂಪ್ರೇಚರ್ ಇದ್ದು, ಶಾಖ ಇದ್ದು, ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನಷ್ಟಗಳಾಗ್ತವೆ. ಉದಾಹರಣೆಗಾಗಿ ಎಕನಾಮಿಕ್ ರಿಸ್ಕ್ ಇರ್ಬೋದು, ಆಮೇಲೆ ಹ್ಯುಮ್ಯಾನಿಟಿ ಮಾರ್ಟಾಲಿಟಿ ಇರ್ಬೋದು, ಡ್ರಾಟ್ ಇರ್ಬೋದು, ಬರ ಬರುತ್ತೆ, ಮನುಷ್ಯರ ಮೃತ್ಯುಗಳಾಗೋ ಚಾನ್ಸಸ್ ಇರ್ತದೆ, ಎಕನಾಮಿಕಲ್ ಲಾಸಸ್ ಅಂತ ಆಗ್ತದೆ. ಮತ್ತು ಕೆಲವೊಮ್ಮೆ ಕಾಡಿಗೆ ಬೆಂಕಿ ಬೀಳುವ ಒಂದು ಸಂದರ್ಭ ಇರ್ತದೆ. ಅದು ಯಾವುದೆಲ್ಲ ಆಗ್ತದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ. ಮೊದಲನೇದಾಗಿ ಭಾರತದಲ್ಲಿ ಕಂಡು ಬಂದಾಗ ಈ ರೀತಿ ಇರ್ತದೆ ಮ್ಯಾಪು. ಇದು ಹೀಟ್ ವೇವು ಏನಾಗುತ್ತೆ ಅಂದರೆ ಅಬ್ನಾರ್ಮಲ್ ಆಗಿ ಸಡನ್ನಾಗಿ ವೆದರ್ ಅಂತ ಹೇಳಿದರೆ ಪ್ರತಿದಿನ ಇರ್ತಕ್ಕಂತಹ ಒಂದು ಗಾಳಿ, ಶಾಖ ಇರ್ಬೋದು ಅಥವಾ ಮಳೆ ಪ್ರಮಾಣ ಇರ್ಬೋದು, ಆ ಎಲ್ಲ ಒಂದು ಪರಿಸ್ಥಿತಿಯನ್ನು, ಮೈಕ್ರೋ ಕ್ಲೈಮೇಟ್ ಪರಿಸ್ಥಿತಿಯನ್ನು ವೆದರ್ ಅಂತ ಹೇಳ್ತೀವಿ. ಅದು ಸಡನ್ನಾಗಿ ಅಬ್ರಪ್ಟಾಗಿ ಚೇಂಜ್ ಆಗಿಬಿಡುತ್ತೆ. ಅಬ್ನಾರ್ಮಲಿ ಸಡನ್ನಾಗಿ ಹೆಂಗಂತಂದರೆ ನೀರಿನ ಅಂಶ ಕೊರತೆ ಆದ ಥರ ಆಗಿ ಸಿಗ್ನಿಫಿಕೆಂಟ್ಲಿ ಅಂದರೆ ಸಡನ್ನಾಗಿ ಟೆಂಪ್ರೇಚರು ಜಾಸ್ತಿ ಆಗ್ತದೆ. ಈ ಥರ ಆಗೋದು. ಮತ್ತು ಹೈ ಹ್ಯುಮಿಡಿಟಿ ಇರುತ್ತೆ, ಆರ್ದ್ರತೆ ತುಂಬ ಹೈ ಇರುತ್ತೆ. ಹೀಗೆ ಈ ರೀತಿ ಆಗೋದ್ರಿಂದ ಏನು ಆಗುತ್ತೆ ಅಂದರೆ ಪಬ್ಲಿಕ್ ಹೆಲ್ತು ರಿಸ್ಕ್ ಆಗುತ್ತೆ. ಅಂದರೆ ಸೀರಿಯಸ್ ರಿಸ್ಕ್ ಆಗುತ್ತೆ ಅಂತಂದರೆ ಎಲ್ಲೆಂದರಲ್ಲಿ ಜನ ತಲೆ ತಿರುಗಿ ಮೂರ್ಛೆ ಹೋಗಿ ಬೀಳೋದು, ಈ ಥರ ಎಲ್ಲ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರಲ್ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಇಕೋಸಿಸ್ಟಮ್ ಅಂತಂದರೆ ನಮ್ಮ ವಾತಾವರಣದಲ್ಲಿಯೂ ಕೂಡ ಸಾಕಷ್ಟು ಏರುಪೇರತೆ ಕಂಡುಬರ್ತದೆ. ಹೀಗಾದಾಗ ಇದು 2ರಿಂದ 5 ದಿನದವರೆಗೂ ಇರ್ಬೋದು ಅಥವಾ 1-1.5 ತಿಂಗಳವರೆಗೂ ಇರ್ಬೋದು. ಇದನ್ನು ಐಡೆಂಟಿಫೈ ಮಾಡೋರು ಮೊದಲು ಯಾರು ಅಂತ ಹೇಳಿದರೆ ಮೆಟ್ರೊಲಾಜಿಕಲ್ ಏಜೆನ್ಸೀಸ್ ಅಂತ ಹೇಳ್ತೀವಿ ನಾವು. IMD, KSNDMC ಅಂತಕ್ಕಂಥ ನಮ್ಮಲ್ಲಿ ಏಜೆನ್ಸಿಗಳಿದ್ದಾವೆ ಅಥವಾ ಗೌರ್ಮೆಂಟ್ ಇದು ಇದೆ. ಅವುಗಳು ಇವನ್ನು ಮೊದಲನೇದಾಗಿ ಐಡೆಂಟಿಫೈ ಮಾಡಿಬಿಟ್ಟು ಈ ದಿನದಿಂದ ಈ ದಿನದವರೆಗೂ ಹೈಯೆಸ್ಟ್ ಇರ್ತದೆ ಅಂತಕ್ಕಂಥ ಮುನ್ಸೂಚನೆಯನ್ನು ನಮಗೆ ನೀಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಕಂಡು ಬಂದಂತಹ ನಾವು ಹೀಟ್ ವೇವ್ಸ್ ಯಾವ್ಯಾವ ವರ್ಷ ಆಯಿತು ಅಂತ ನೋಡ್ತಾ ಬರೋದಾದರೆ, ಭಾರತದಲ್ಲಿ 1956ರಲ್ಲಿ ಕಂಡು ಬಂತು. ಸಾವಿನ ಪ್ರಮಾಣ ನಮ್ಗೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ಸುಮಾರು 50 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇತ್ತು. 95ರಲ್ಲಿ 45 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಇನ್ನು 98ರಲ್ಲಿ 49.5 ಡಿಗ್ರಿ ಸೆಂಟಿಗ್ರೇಡು ಟೆಂಪ್ರೇಚರ್ ಇತ್ತು. 2500 ಜನ ತೀರಿ ಹೋಗಿತ್ತು ದಾಖಲೆಯಾಗಿದೆ. ಇನ್ನು ದಾಖಲೆ ಇಲ್ಲದಂಥ ಸುಮಾರು ಜನ ತೀರಿ ಹೋಗಿರ್ಬೋದು. ಇನ್ನು 2002ರಲ್ಲಿ 1030 ಜನ ತೀರಿ ಹೋಗಿದ್ದಾರೆ. 49 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಆಮೇಲೆ 2015ರಲ್ಲಿ ಕೂಡ 49 ಇತ್ತು. 2500 ಜನ ತೀರಿ ಹೋದರು. ಹಾಗೆ 2016ರಲ್ಲಿ 51 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ಸೆಲ್ಸಿಯಸ್ ಇತ್ತು. 160 ಜನ ತೀರಿ ಹೋದರು. 19ರಲ್ಲಿ ಕೂಡ 50ನ್ನು ತಲುಪಿದ್ವಿ. 22ರಲ್ಲಿ 49.2 ಡಿಗ್ರಿ ಸೆಂಟಿಗ್ರೇಡನ್ನು ತಲುಪಿದ್ವಿ. 2023ರಲ್ಲಿ 46 ಡಿಗ್ರಿ ಸೆಂಟಿಗ್ರೇಡನ್ನು ತಲುಪಿದ್ವಿ. 2024ರಲ್ಲಿ 52.9 ಅಂತ ಹೇಳಿದರೆ ಸರಿಸುಮಾರು 53 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ನೋಡ್ತಾ ಬರ್ತಾ ಇದ್ದರೆ ಟೆಂಪ್ರೇಚರ್ ಬರ್ತಾ 50ರ ಮೇಲೆ ಕ್ರಾಸ್ ಮಾಡ್ತಾ ಇದೆ. ನಮಗೆ ನಿಜವಾಗ್ಲೂ ಇರಬೇಕಾಗಿದ್ದೆಷ್ಟು ಅಂತ ಹೇಳಿದರೆ 35 ಸೆಂಟಿಗ್ರೇಡ್ ಇದ್ದರೆ ನಮಗೆ ಬೇಕಾದಂತಹ ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಹೇಳ್ತೀವಿ, ಬೇಕಾದಂತಹ ಟೆಂಪ್ರೇಚರು. ಅದು ಈಗ ಜಾಸ್ತಿ ಆಗ್ತಾ ಎಲ್ಲಿಗೆ ಬರ್ತಾ ಇದೆ ಅಂದರೆ 52 ಅಂತಂದರೆ ಇದು ನಾವು ಬದುಕಲಿಕ್ಕೆ ಬೇಕಾದಂಥ ಟೆಂಪ್ರೇಚರನ್ನು ಸುಮಾರು ಪಟ್ಟು ಜಾಸ್ತಿ ಆಗಿದ್ದಿಲ್ಲ ಅಂತಲೇ ಅರ್ಥ. ಇನ್ನೇನಾಗ್ತದೆ ಅಂತ ಹೇಳಿದರೆ, ಈ ರೀತಿ ಎಕ್ಸ್ಟ್ರೀಮ್ ಆದಾಗ ಏನಾಗುತ್ತೆ, ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ನಮ್ಮ ದೇಹದಲ್ಲಿರಬೇಕಾದಂಥ, ಅಂದರೆ ನಮ್ಮ ಮನುಷ್ಯನ ದೇಹ ಅಥವಾ ಪ್ರಾಣಿಗಳ ದೇಹ ತಯಾರಾಗಿರೋದೇ ಹಾಗೆ. ಎಷ್ಟು ಸುಮಾರು 80% ಅಷ್ಟು ನೀರಿನ ಅಂಶ ಇರುತ್ತೆ.
ಈಗ ಏಕ್ದಮ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಆಮೇಲೆ ಹ್ಯುಮಿಡಿಟಿನೂ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ನೀರು ಸ್ವೆಟ್ಟಿಂಗ್ ರೂಪದಲ್ಲಿ ಬೆವರಿನ ರೂಪದಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ನೀರಿನ ಅಂಶನೇ ಕಡಿಮೆ ಆಗಿಬಿಡುತ್ತೆ. ಆಗ ಎಲ್ಲ ಆರ್ಗನ್ಸು ಕೆಲಸ ಮಾಡೋದನ್ನು ಹೆಚ್ಚು ಕಡಿಮೆ ಸ್ಟಾಪ್ ಮಾಡ್ತಾ ಬರ್ತವೆ. ಅದರಲ್ಲಿ ಎಸ್ಪೆಷಲಿ ಫಸ್ಟ್ ಫೇಲ್ಯೂರ್ ಆಗೋದೇ ಕಿಡ್ನಿ ಅಂತ ಹೇಳಬೇಕು. ಮತ್ತು ಕಾರ್ಡಿಯೋವಸ್ಕ್ಯುಲರ್ ಅಂತಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳು ಫಸ್ಟು ಕಾಣಿಸ್ಕೊಳ್ತವೆ. ಹೀಗಾದಾಗ ತಕ್ಷಣ ಅದರ ಸಿಂಪ್ಟಮ್ ಏನಿದೆ, ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಿಡಿದ್ಬಿಟ್ಟು ಸಡನ್ನಾಗಿ ಹಾಸ್ಪಿಟ್ಲ್ಗೆ ಸಂಪರ್ಕಿಸಬೇಕಾಗ್ತದೆ. ಹಾಗೆ ನಾವು ಸಂಪರ್ಕಿಸದೇ ಇರುವಾಗ ಕೆಲವೊಂದು ಸಾರಿ ರಸ್ತೆ ಮಧ್ಯದಲ್ಲಿಯೇ ಡೆತ್ ಆಗಿರತಕ್ಕಂಥ ಸಮಸ್ಯೆಗಳು ಸುಮಾರು ಬಾರಿ ಕಂಡುಬಂದಿದೆ. ಈಗ ಮಕ್ಕಳು ಮತ್ತು ಏನು ವಯಸ್ಸಾದವರು ಇರ್ತಾರೆ ಅವ್ರಿಗೆ, ಮತ್ತು ಹೊರಗಡೆ ಕೆಲಸ ಮಾಡತಕ್ಕಂಥ ಇವ್ರಿಗೆ ಹೈಯೆಸ್ಟ್ ರಿಸ್ಕ್ ಇರ್ತದೆ ಅಂತ ಹೇಳ್ಬೋದು. ಇನ್ನು ಎನ್ವಾರ್ಮೆಂಟಲ್ ಅಗ್ರಿಕಲ್ಚರ್ ಡ್ಯಾಮೇಜ್ ಏನಾಗ್ತದೆ ಅಂತ ಹೇಳಿದರೆ, ಹವಾಮಾನದಲ್ಲಿ ತುಂಬ ವೈಪರೀತ್ಯ ಕಂಡುಬರ್ತದೆ. ಆ ವೈಪರೀತ್ಯ ಕಂಡು ಬಂದಾಗ ವಾಟರ್ ಶಾರ್ಟೇಜ್ ಆಗ್ತದೆ. ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಮಾಯ್ಶ್ಚರ್ ತೇವಾಂಶ ಕೂಡ ಕಡಿಮೆ ಆಗ್ತದೆ. ಬೆಳೆಗಳು ಹಾನಿಯನ್ನು ಅನುಭವಿಸ್ತವೆ. ಹಾಗೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿರ್ತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ. ಆಮೇಲೆ ಕಾಡುಗಳಿಗೆ ಸಡನ್ನಾಗಿ ಆಟೋಮೆಟಿಕ್ಕಾಗಿ ಬೆಂಕಿ ಬೀಳುವಂಥ ಒಂದು ಇದು ಇರ್ತದೆ. ಇಲ್ಲಿ ಕಾರ್ಬನ್ ಸಿಂಕ್ಸ್ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಸೋಷಿಯೋ ಎಕನಾಮಿಕ್ ಏನು ಚೇಂಜಸ್ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ಬಡವರಿಗೆ ಇನ್ನೂ ಬಡತನ ಜಾಸ್ತಿ ಆಗುವಂತಹ ಒಂದು ಇದು ಆಗ್ತದೆ. ಯಾಕಂದರೆ ಲೇಬರ್ ಕೆಟಗರಿ ಜನ ಏನಿರ್ತಾರೆ ಪಾಪ ಅವರು ಹೊರಗಡೆ ಕೆಲಸ ಮಾಡೋಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಉಷ್ಣಾಂಶ ಇದ್ದಾಗ ಅವರು ತೀರಿ ಹೋಗಿ ಅವರ ಕುಟುಂಬ ಸಮಸ್ಯೆಗೀಡಾಗುವ ಒಂದು ಇದು ಪರಿಸ್ಥಿತಿಗಳು ಕೂಡ ಬರ್ಬೋದು. ಇನ್ನು ಡಿಸೀಸಸ್ಸು ತುಂಬ ಸರಿಸುಮಾರು 100ರಿಂದ 180 ಡಿಸೀಸಸ್ಗಳಿದ್ದಾವೆ. ಡೆಂಗಿ ಇರ್ಬೋದು, ಕಾಲ್ರಾ, ಮಲೇರಿಯಾ ಈ ಥರದ್ದು ತುಂಬ ಡಿಸೀಸಸ್ಗಳು ಸ್ಪ್ರೆಡ್ ಆಗ್ತವೆ. ಅದಕ್ಕೆ ಅಂತಹ ಆ ಕೀಟಗಳನ್ನು, ಆ ಒಂದು ರೋಗಗಳನ್ನ ಉತ್ಪತ್ತಿ ಮಾಡುವಂಥ ವೆಕ್ಟರ್ ಇರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಉದ್ಭವಗೊಳ್ತವೆ ಅಂತ ಹೇಳ್ಬೋದು. ಇನ್ನು ಬಿಸಿ ಗಾಳಿ ಬಂದಂಥ ಅಥವಾ ಹೀಟ್ ವೇವ್ ಬಂದಂಥ ಸಮಯದಲ್ಲಿ ಯಾವೆಲ್ಲ ಸಿದ್ಧತೆ ಕ್ರಮಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗಾಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ನಲ್ಲಿ ಒಂದು ಮಾನಿಟರಿಂಗ್ ಟೀಮ್ ಇರ್ತದೆ. ಅವರೆಲ್ಲ ಏನೆಲ್ಲ ಮಾಡಬೇಕಾಗ್ತದೆ ಅಂದರೆ, ಫಸ್ಟ್ ಅವ್ರು ಮಾಡಬೇಕಾಗಿದ್ದೆ ಕಂಟ್ರೋಲ್ ರೂಮನ್ನು ಸಕ್ರಿಯಗೊಳಿಸಬೇಕಾಗ್ತದೆ. IMD ಮತ್ತು KSNDMC ಅಂಥೇಳಿ ಇರ್ತಕ್ಕಂಥ ಏಜೆನ್ಸಿಗಳು. IMD ಅಂತ ಹೇಳಿದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಅದು ಇರೋದು ಪೂನಾದಲ್ಲಿದೆ. ಅವರು ಕೂಡ ಮಾಹಿತಿಯನ್ನು ಕಳಿಸ್ತಾರೆ. ಇಷ್ಟು ಅಂದರೆ ಪ್ರಿಡಿಕ್ಷನ್ ಅಥವಾ ಪೂರ್ವಭಾವಿಯಾಗಿ ಮುನ್ಸೂಚನೆಯನ್ನು ಕೊಡ್ತಾರೆ. KSNDMC ಅಂತ ಹೇಳಿದರೆ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂಥೇಳಿ. ಇವು ಕೂಡ ಪ್ರತಿಯೊಂದು ಸೆಂಟರು ಪ್ರತಿ ಜಿಲ್ಲೆಗೆ DC ಅವರ ಅಂಡರೇ ವರ್ಕ್ ಮಾಡ್ತಾ ಇರ್ತದೆ. ಇವು ಕೂಡ ಹವಾಮಾನ ಮುನ್ಸೂಚನೆಗಳನ್ನು ನಿಯಮಿತವಾಗಿ ಕೊಡ್ತಾ ಬರ್ತವೆ. ಪ್ರತಿದಿನ ಬೆಳಗ್ಗೆ 9ರಿಂದ 9:15ಕ್ಕೆ ಈ ಮುನ್ಸೂಚನೆಗಳು ದೊರಕ್ತವೆ. ದೊರಕಿದ ತಕ್ಷಣ ಅದು ನಮಗೆ ತಿಳಿದ ತಕ್ಷಣ ಬಿಸಿ ಗಾಳಿ ಬರ್ತಾ ಇದೆ ಅಂತಕ್ಕಂಥ SMS ಗಳನ್ನು ವಾಟ್ಸಪ್ಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ನಾವು ತಲುಪಿಸಬೇಕಾಗ್ತದೆ. ಅದೇ ರೀತಿ ನಾವು ಆ ಸಂಬಂಧಪಟ್ಟ ಮಾಹಿತಿಯನ್ನು ಯಾವ ರೀತಿ ಡೂಸು ಡೋಂಟ್ಸು ಅಂದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತಕ್ಕಂಥ ಮಾಹಿತಿಯನ್ನು ಪೋಸ್ಟರು, ಪ್ಯಾಂಪ್ಲೆಟ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನರಿಗೆ ತಿಳುವಳಿಕೆ ಮೂಡುವ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ದಿನನಿತ್ಯ ಪರಿಶೀಲನಾ ಸಭೆಗಳನ್ನ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಸಾವು ನೋವು ಅಂತ ಹೇಳಿದರೆ ತುಂಬ ಸೀರಿಯಸ್ ಆದ ವಿಷಯ. ಬಿಸಿ ಗಾಳಿಯ ಕುರಿತಾಗಿ ಅಪಾಯ ಏನೇನಿದೆ, ಮುನ್ನೆಚ್ಚರಿಕೆ ಏನು ಮಾಡಬೇಕು ಮತ್ತು ಜನಜಾಗೃತಿ ಅಭಿಯಾನಗಳನ್ನು ಕೂಡ ಮಾಡಬೇಕಾಗ್ತದೆ. ಕೆಲವೊಂದು ಪಬ್ಲಿಕ್ ಪ್ಲೇಸಸ್ ಆದಂಥ ಶಾಲೆಗಳು, ಮಾರುಕಟ್ಟೆಗಳು, ಬಸ್ ನಿಲ್ದಾಣಗಳು ಅಥವಾ ಮೀನುಗಾರರು ಅಥವಾ ಪಶುಸಂಗೋಪನೆ ಪ್ರದೇಶಗಳಲ್ಲಿ ನಾವು ಪಬ್ಲಿಕ್ಕಾಗಿ ಜನಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಮತ್ತು ಈ ಒಂದು ಬಂದಾಗ ರೋಗಗಳು ಜಾಸ್ತಿ ಆಗ್ತವೆ ಅಂತ ಗೊತ್ತಾಗ್ಬಿಟ್ಟು ವೈದ್ಯಕೀಯ ಸಿಬ್ಬಂದಿಯವರಿಂದ ತರಬೇತಿಯನ್ನು ಕೂಡ ಕೊಡಿಸಬೇಕಾಗ್ತದೆ. ವೈದ್ಯಕೀಯ ಕೆಲವೊಂದು ವ್ಯವಸ್ಥೆಯನ್ನು ನಾವು ಪಡಿಬೇಕಾಗುತ್ತೆ. ಉದಾಹರಣೆಗೆ ORS ಇರ್ಬೋದು, IV ದ್ರವ ಇರ್ಬೋದು, ಔಷಧಿ ಮತ್ತು ಶೀತಲೀಕರಣ ಸಾಧನಗಳನ್ನ ನಾವು ತರಿಸ್ಕೋಬೇಕಾಗುತ್ತೆ. ಹೀಟ್ ಸ್ಟ್ರೋಕ್ ಅಂದರೆ ಏನು, ಯಾವ ರೀತಿ ಸಿಂಪ್ಟಮ್ ಬರುತ್ತೆ ಅಂತಕ್ಕಂಥದ್ದನ್ನು ಜನರಲ್ಲಿ ಅರಿವು ಮೂಡಿಸಬೇಕಾಗುತ್ತೆ. ಇನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆಮೇಲೆ ಪಬ್ಲಿಕ್ ಪ್ಲೇಸಸ್ಸು, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಬೋರ್ವೆಲ್ಲು, ಕೈ ಪಂಪು, ನೀರಿನ ಟ್ಯಾಂಕ್ಗಳು ಎಲ್ಲೆಲ್ಲಿ ಹಾಳಾಗಿದೆಯೋ ಅದನ್ನೆಲ್ಲ ಸರಿಪಡಿಸಬೇಕಾಗ್ತದೆ. ವೃದ್ಧರು, ಮಕ್ಕಳು, ಗರ್ಭಿಣಿಯರು ಮತ್ತು ಹೊರಾಂಗಣದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನಾವು ವಿಶೇಷ ಗಮನವನ್ನು ಕೊಡಬೇಕಾಗುತ್ತೆ. ಮಧ್ಯಾಹ್ನ 12ರಿಂದ 3 ಅಥವಾ 4 ಗಂಟೆವರೆಗೂ ಯಾವುದೇ ರೀತಿ ಜನರು ಹೊರಗೆ ಬರದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಕಾರ್ಮಿಕರಿಗೆ ನೆರಳು ಮತ್ತು ವಿಶ್ರಾಂತಿ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಬಂದಂಥ ಸಂದರ್ಭದಲ್ಲಿ ಇದು ಮುನ್ನೆಚ್ಚರಿಕೆ ಆಯಿತು. ಇನ್ನು ಬಂದೇ ಬಿಟ್ಟಿದೆ ಅಂತಂದರೆ ಅಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೆ, ಸಾಧ್ಯವಾದಷ್ಟು ಹೆಚ್ಚಿನ ನೀರನ್ನ ಸೇವಿಸಬೇಕಾಗುತ್ತೆ. ORS, ಲೆಮನ್ ವಾಟರು,
ಆಮೇಲೆ ಕೋಕೋನಟ್ ವಾಟರು ಈ ಥರದ್ದು ಸೇವಿಸಬೇಕಾಗುತ್ತೆ. ಲೈಟ್ ಕಲರ್ ಬಟ್ಟೆಗಳನ್ನು ಹಾಕೋಬೇಕಾಗುತ್ತೆ, ಕಾಟನ್ ಬಟ್ಟೆಗಳನ್ನೇ ಹಾಕ್ಕೋಬೇಕು. ಸಾಧ್ಯ ಆದಷ್ಟು ಹೊರಗೆ ಹೋಗ್ತಾ ಇದ್ದರೆ ಅಂಬ್ರೆಲಾ, ಹ್ಯಾಟು ಮತ್ತು ಸ್ಕಾರ್ಫ್‌ಗಳನ್ನ ಧರಿಸ್ಬೇಕಾಗ್ತದೆ. ಮತ್ತು ಏನಂದರೆ ಸನ್‌ಸ್ಕ್ರೀನ್ ಲೋಷನ್‌ಗಳನ್ನು ಧರಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ವಾಟರ್ ರಿಚ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಈ ಕಲ್ಲಂಗಡಿ ಇರ್ಬೋದು, ಕುಕುಂಬರ್ ಇರ್ಬೋದು ಅಂಥವುಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಎಣ್ಣೆ ಪದಾರ್ಥ, ಮಸಾಲೆ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಎಲ್ಡರ್ಲಿ ಪೀಪಲು, ಚಿಲ್ಡ್ರನ್ನು ಮತ್ತು ಸಿಕ್ ಪೀಪಲನ್ನ ಹೊರಗಡೆ ಸಾಧ್ಯವಾದಷ್ಟು ಕಳಿಸ್ಬಾರ್ದು ಮತ್ತು ಅವ್ರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ. ಅಫಿಷಿಯಲ್ ಹೀಟ್ ಅಲರ್ಟ್ಸನ್ನು, ವಾರ್ನಿಂಗನ್ನು ಆವಾಗವಾಗ ಕಳಿಸ್ಬೇಕಾಗ್ತದೆ. ಮಕ್ಕಳು, ವೃದ್ಧರು, ಗರ್ಭಿಣಿಯರಿಗೆ ವಿಶೇಷವಾದ ಕಾಳಜಿಯನ್ನು ಕೊಡಬೇಕಾಗ್ತದೆ. ಕೆಲವೊಂದು ಸಮಯದಲ್ಲಿ ನಾವು ಮಕ್ಕಳನ್ನು ಮತ್ತು ಇದರಲ್ಲಿ ಪೆಟ್ಗಳನ್ನು ವೆಹಿಕಲಲ್ಲಿ ಮುಚ್ಚಿದ ವೆಹಿಕಲಲ್ಲಿ ಇಡುವ ಒಂದು ಇದು ಇರ್ತದೆ. ಅಂಥ ಒಂದು ತಪ್ಪನ್ನು ಮಾಡಬಾರ್ದು ಅಂತ ಕೋರಿಕೆ. ಇನ್ನು ಏನು ಡೋಂಟ್ಸು ಅಂತ ಹೇಳಿದರೆ, ಹೊರಗಡೆ ಹೋಗೋದು ಡೈರೆಕ್ಟಾಗಿ ಸನ್‌ಲೈಟ್ ಮೇಲೆ ಅನ್ನೆಸೆಸರಿಯಾಗಿ ಹೋಗೋ ಹಾಗಿಲ್ಲ. ಆಮೇಲೆ ಧೂಮ್ರಪಾನ, ಮದ್ಯಪಾನವನ್ನು ಅವಾಯ್ಡ್ ಮಾಡಬೇಕು. ಹೀಟು ಇದು ಹಾಟ್ ಬಿವರೇಜಸ್ ಅಂತ ಹೇಳ್ತೀವಿ. ಟೀ, ಕಾಫಿ, ಶುಗರಿ ಏನು ಡ್ರಿಂಕ್ಸ್ ಇರ್ತವೆ ಅವನ್ನ ಕಡಿಮೆ ಮಾಡಬೇಕು. ಆಮೇಲೆ ಪಾರ್ಕ್ಡ್ ವೆಹಿಕಲಲ್ಲಿ ಮಕ್ಕಳು ಮತ್ತು ಪೆಟ್ಸನ್ನು ಬಿಡಬಾರ್ದು. ಓವರ್ ಎಕ್ಸರ್ಟ್ ಆಗಬಾರ್ದು, ಏನು ಹಾಟ್ ಅವರ್ಸ್ ಇರ್ತವೆ ಅಲ್ಲಿ. ಆಮೇಲೆ ಹೆವಿ ಮತ್ತು ಸ್ಪೈಸಿ ಫುಡ್ಡುಗಳನ್ನು ತಿನ್ನಬಾರ್ದು. ಲೈಟ್ ಆಗಿರ್ತಕ್ಕಂಥದ್ದು ಮತ್ತು ಫ್ರೂಟ್ಸ್ಗಳನ್ನು, ಅದು ವಾಟರಿ ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನಬೇಕು ಅಂತ ಕೋರಿಕೆ ಇದೆ. ಮತ್ತು ಇನ್ನು ಈ ಒಂದು ಯಾಕೆ ಆಗ್ತದೆ ಅಂತ ಹೇಳಿದರೆ, ಇವಾಗ ನಾವೆಲ್ಲ ನೋಡ್ತಾ ಇದ್ದೀವಿ. ಸುಮಾರು ನಾವು ವೆಹಿಕಲ್ಗಳನ್ನ ಯೂಸ್ ಮಾಡ್ತೀವಿ. ಫಾಸಿಲ್ ಫ್ಯೂಯಲ್ಸ್ ಆದಂಥ ಪೆಟ್ರೋಲು, ಡೀಸೆಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಹೈ ಪ್ರೆಷರ್ ಆಗಿ ಇಲ್ಲಿ ಹಾಟ್ ವೇವ್ಸು ಇಲ್ಲೇ ಟ್ರ್ಯಾಪ್ ಆಗಿ ಅದೇನಾಗುತ್ತೆ ಅಂತ ಹೇಳಿದರೆ, ಹಿಮಾಲಯ ಕರಗ್ತಾ ಇದೆ, ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇದೆಲ್ಲರದ ಒಂದು ಇದು ಏನು ಅಂತ ಹೇಳಿದರೆ, ಪುಟ್ ಟುಗೆದರ್ ಏನು ಹೇಳಬೇಕು ಅಂತ ಹೇಳಿದರೆ, ಇದು ನಮಗೇನು ಮಾಡುತ್ತೆ ಅಂತ ಹೇಳಿದರೆ, ದಿನನಿತ್ಯದ ಅಬ್ರಪ್ಟ್ ಚೇಂಜಸ್ ಆಗುತ್ತೆ. ಟೆಂಪ್ರೇಚರ್ ಹೈ ಆಗುತ್ತೆ. ಒಂದು ವರ್ಷಕ್ಕೆ ಬೇಕಾದಂಥ ಮಳೆ ಒಂದು 10 ದಿನದಲ್ಲಿ ಬಂದುಬಿಡುತ್ತೆ. ಇಡೀ ವರ್ಷ ನಮಗೆ ಮಳೆನೇ ಇರೋದಿಲ್ಲ. ಇದೆಲ್ಲ ಎಫೆಕ್ಟನ್ನು ನಾವು ನೋಡ್ಬೋದು. ಇನ್ನು ಮನುಷ್ಯನ ಆರೋಗ್ಯದ ಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಒಂದು ನಿರ್ಜಲೀಕರಣ ಆಗುತ್ತೆ, ಹೀಟ್ ಎಕ್ಸಾಸ್ಟ್ ಆಗ್ತಾನೆ, ಹೀಟ್ ಸ್ಟ್ರೋಕ್ ಆಗ್ತದೆ. ಆಮೇಲೆ ಮೃತ್ಯುಗಳು ಕೂಡ ಆಗ್ಬೋದು. ಎಲ್ಡರ್ಲಿ ಮತ್ತು ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆಗ್ಬೋದು, ಸನ್ಬರ್ನ್ ಆಗ್ಬೋದು, ಏರ್ ಪೊಲ್ಯೂಷನ್ ಆಗುತ್ತೆ, ಡ್ರೌನಿಂಗ್ ಆಗುತ್ತೆ. ಮತ್ತು ಕೃಷಿಯಲ್ಲಿ ಏನಾಗ್ತದೆ ಅಂತ ಹೇಳ್ತಾ ಬಂತಂದರೆ, ಕೃಷಿಯಲ್ಲಿ ಬರ ಒಂದು ಕಂಡು ಬರ್ಬೋದು. ಈಗ ಐ ಥಿಂಕ್ 1952-53 ಸಮಯದಲ್ಲಿ ಯಾವುದು ಡೌಗಿ ಬರ ಅಂತ ಬಂದಿತ್ತು. ಅಂದರೆ ಪ್ರತಿ 3ರಿಂದ 4 ಹೆಜ್ಜೆ ನಾವು ನಡೆದಂಥ ಒಂದು ಸಂದರ್ಭದಲ್ಲಿ ಒಂದು ಡೌಗಿ ಅಥವಾ ಸ್ಕೆಲ್ಟನನ್ನು ನೋಡೋಕ್ಕೆ ಸಿಗಲಾಗಿತ್ತು. ಅದನ್ನು ಎಲ್ಲೂ ನಾವು ದಾಖಲಿಸಿಲ್ಲದಿದ್ದರಿಂದ ಎಷ್ಟು ಡೆತ್ ಆಯಿತು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿಲ್ಲ. ಆದರೆ ಏನಂತಂದರೆ, ಅಂಥ ಒಂದು ಸಮಸ್ಯೆ ಬರಬಾರ್ದು ಅಂತ ಹೇಳಿದರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಎಕಾಲಜಿಯನ್ನು, ನಮ್ಮ ಪರಿಸರವನ್ನು ಸರಿಯಾಗಿ ಕಾಯ್ಕೊಳ್ಬೇಕಾಗ್ತದೆ. ಇನ್ನು ಎನಿಮಲ್ಸ್ ಮೇಲೆ ಏನಾಗುತ್ತೆ ಅಂದರೆ, ಸೇಮ್ ಮನುಷ್ಯನಿಗಾದಂಥದ್ದೇ ಎನಿಮಲ್ಸ್ಗಾಗುತ್ತೆ. ಅವು ಕೂಡ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಅವು ಕೂಡ ಏನಾಗ್ತದೆ ಅಂದರೆ, ಅಪಟೈಟ್ ಅಂತ ಹೇಳಿದರೆ ಹಸಿವಾಗೋದಿಲ್ಲ, ಅವು ನೀರು ಕುಡಿಯೋದಿಲ್ಲ, ಅವು ಕೂಡ ತೀರಿ ಹೋಗುವಂಥ ಒಂದು ಸಂದರ್ಭ ಇರ್ತದೆ. ಮತ್ತು ಇನ್ನು ಹೀಟ್ ವೇವ್ಸಿಂದ ಹಿಸ್ಟ್ರಿಯಲ್ಲಿ ಆಗಿರತಕ್ಕಂಥ ಹೀಟ್ ವೇವ್ಸ್ ಬಗ್ಗೆ ನೋಡಬೇಕಾದ್ರೆ, ಯುರೋಪ್ನಲ್ಲಾಗಿದೆ, ಒಂದು 20,000 ಡೆತ್ ಆಗಿದೆ. 2010ರಲ್ಲಿ ರಷ್ಯಾದಲ್ಲಾಗಿದೆ. ಆಮೇಲೆ USA-ದಲ್ಲಾಗಿದೆ, ಕರಾಚಿಯಲ್ಲಾಗಿದೆ, ತುಂಬ ಡೆತ್ಗಳಾಗಿದೆ. ಮೆಜಾರಿಟಿ ಇಲ್ಲಿವರೆಗೂ ನೋಡಿರೋದು ಅಂತ ಹೇಳಿದರೆ, ಡೆತ್ ವ್ಯಾಲಿ ಆಫ್ ಕ್ಯಾಲಿಫೋರ್ನಿಯಾ ಹೈಯೆಸ್ಟ್ ಟೆಂಪ್ರೇಚರ್ ನಾವು ನೋಟಿಸ್ ಮಾಡಿದ್ದೀವಿ. ಇನ್ನು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಏನೇನಾಗ್ತದೆ ಅಂತ ಹೇಳಿದರೆ, ಡ್ರಾಟ್ಸು, ವೈಲ್ಡ್ ಫೈರ್ ಅಂದರೆ ಕಾಡಿನಲ್ಲಿ ಬೆಂಕಿ ಹತ್ಕೊಳ್ತಕ್ಕಂಥದ್ದು, ಬೆಳೆ ಹಾನಿ ಆಗ್ತಕ್ಕಂಥದ್ದು, ವಾಟರ್ ಶಾರ್ಟೇಜ್ ಆಗ್ತದೆ, ವೈಲ್ಡ್ ಲೈಫಲ್ಲಿ ಹೆಚ್ಚಿನ ಸಾವುಗಳು ಕಂಡು ಬರ್ತವೆ. ಇವೆಲ್ಲನ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಆಗಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು? ಏನೂ ಇಲ್ಲ. ಇಲ್ಲಿ ನಾವು ಸಾಧ್ಯವಾದಷ್ಟು ಹವಾಮಾನ ವೈಪರೀತ್ಯವನ್ನು ಸಾಧ್ಯವಾದಷ್ಟು ತಡಿಬೇಕು. ಸೇಫ್ಟಿ ಮೆಜರು ಅಂತ ಹೇಳಿದರೆ, ಸಾಧ್ಯವಾದಷ್ಟು ನಮ್ಮನ್ನು ನಾವು ಹೈಡ್ರೇಟೆಡ್ ಇಟ್ಕೊಳ್ಬೇಕು. ಡೈರೆಕ್ಟಾಗಿ ಸನ್ಲೈಟಿಗೆ ಹೋಗಬಾರ್ದು. ಲೈಟ್ ಕ್ಲಾತ್ಸನ್ನು ಹಾಕೋಬೇಕು, ಕಾಟನ್ ಬಟ್ಟೆಗಳನ್ನ ಹಾಕ್ಕೋಬೇಕು, ಫ್ಯಾನು, ಏರ್ ಕಂಡೀಷನಿಂಗ್ ಬಳಸ್ಕೋಬೇಕು. ವಲ್ನರಬಲ್ ಪೀಪಲ್ ಆದಂಥ ವಯಸ್ಸಾದವರು, ಹೆಣ್ಮಕ್ಳು, ಗರ್ಭಿಣಿಯರು, ಮಕ್ಕಳನ್ನ ಸಾಧ್ಯವಾದಷ್ಟು ಮತ್ತು ಪೆಟ್ಸ್ಗಳನ್ನು ಸಾಧ್ಯವಾದಷ್ಟು ಇದು ಮಾಡ್ಕೋಬೇಕು. ಗೌರ್ಮೆಂಟ್ ರೂಲ್ ಏನು ತೊಗೊಳ್ಬೇಕು ಅಂತ ಹೇಳಿದ್ರೆ, ವಾರ್ನಿಂಗನ್ನು ನೀಡಬೇಕು, ಮುನ್ನೆಚ್ಚರಿಕೆಯನ್ನು ನೀಡಬೇಕು, ಬಂದಾಗ ಜಾಗೃತಿಯನ್ನು ನೀಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸನ್ನು ಹೇಳಬೇಕು, ಕೂಲಿಂಗ್ ಸೆಂಟರ್ಸನ್ನು ಮಾಡಬೇಕು. ಮತ್ತು ಪ್ರತಿ ವರ್ಷ ವೃಕ್ಷಗಳನ್ನು ನೆಡುವಂಥ ಕಾರ್ಯಕ್ರಮಗಳನ್ನು ತೆಕ್ಕೊಂಡು ಬರಬೇಕು. ಇದೆಲ್ಲ ಇದು ಮಾಡಬೇಕು. ಒಟ್ಟಾರೆಯಾಗಿ ಎಲ್ಲರೂ ಆರಾಮಾಗಿ ಸುಖವಾಗಿರಬೇಕು ಅಂತ ಹೇಳಿದರೆ, ಹವಾಮಾನ ವೈಪರೀತ್ಯನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನನ್ನಿಂದ ಕೋರಿಕೆ. ಇನ್ನು ಇವತ್ತಿನ ಟ್ಯಾಗ್ಲೈನ್ ಬಂದು, ಜಗತ್ತನ್ನು ಗೆಲ್ಲಬೇಕು ಅಂತ ಹೇಳಿದರೆ ಅಧಿಕಾರ ಬೇಕಿಲ್ಲ, ಒಂದು ಸಣ್ಣ ಕಿರುನಗೆ ಸಾಕು ಮತ್ತು ಅಪ್ಪಟವಾದ ಮಾನವೀಯತೆ ಸಾಕು.
ನಾವು ಹಂಚುವ ಪ್ರೀತಿ ಮಾತ್ರ ನಮ್ಮ ಸಾವಿನ ನಂತರವೂ ಇಲ್ಲಿ ಜೀವಂತವಾಗಿ ಉಳಿಯುವ ಏಕೈಕ ಆಸ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು.